ಮೈಸೂರಿನ ಸುಪ್ರಸಿದ್ಧ ನ್ಯೂ ಡಯಾಕರ್ ಸೆಂಟರ್, ನವಯು ಕೇರ್ ಸೆಂಟರ್ ಹಾಗೂ ಪಾಲಿಕ್ಲಿನಿಕ್ ವತಿಯಿಂದ ವಿಶ್ವ ಮಧುಮೇಹ ದಿನಾಚರಣೆಯನ್ನು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀವಸ್ತಾರ್ ಅವರು ಮ್ಯಾರಥಾನ್ ಮೂಲಕ ಚಾಲನೆ ನೀಡಿದರು. ಈ ಮ್ಯಾರಥಾನ್ ನ್ಯೂ ಕೇರ್ ಸೆಂಟರ್ನಿಂದ ಹೊರಟು ಫ್ಯಾಷನ್ ಫ್ಯಾಕ್ಟರಿ ಹಾಗೂ ಕೋರ್ಟ್ ರಸ್ತೆ, ಆರ್ಟಿಒ ಸರ್ಕಲ್ ಹಾಗೂ ಬಲ್ಲಾಳ್ ಸರ್ಕಲ್ ಮುಖಾಂತರ ಸಾಗಿ ಮತ್ತೆ ನ್ಯೂ ಡಯಾಕೇರ್ ತಲುಪಿತು. ವಿವಿಧ ಶಾಲೆಯ ಮಕ್ಕಳು ಹಾಗೂ ಪುರುಷರು ಮತ್ತು ಮಹಿಳೆಯರು ಭಾಗಿಯಾಗಿದ್ದರು. ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ವಸ್ತಾರ್ ಅವರು ಮಾತನಾಡಿ, ರೇಣುಕಾ ಪ್ರಸಾದ್ ಹಾಗೂ ನವ್ಯ ಪ್ರಸಾದ್ ರವರು ನಿರ್ಮಿಸಿರುವ ನ್ಯೂ ಡಯಾಕೇರ್ ಸೆಂಟರ್ ಮೈಸೂರಿಂದ ಸುತ್ತಮುತ್ತಲಿನ ಜನರಿಗೆ ಕಳೆದ 10 ವರ್ಷಗಳಿಂದ ಉತ್ತಮ ಆರೋಗ್ಯ ಸೇವೆಯನ್ನು ನೀಡುವುದರ ಜೊತೆಗೆ ಪ್ರತಿ ವರ್ಷ ಉಚಿತ ಆರೋಗ್ಯ ಶಿಬಿರ ಹಾಗೂ ಹಲವಾರು ಜನಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದಾರೆ. ಈ ಮಧುಮೇಹವನ್ನು ತಡೆಗಟ್ಟಲು ಪ್ರತಿನಿತ್ಯವೂ ಕಾಲ್ನಡಿಗೆಯಲ್ಲಿ ನಡೆಯಬೇಕು, ಶುಚಿಯಾದ ತರಕಾರಿಗಳನ್ನು ಸೇವಿಸಬೇಕು, ಜಂಕ್ ಫುಡ್ಗಳನ್ನು ನಿಲ್ಲಿಸಬೇಕು, ಪ್ರತಿ 3 ತಿಂಗಳಿಗೊಮ್ಮೆ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಡಾಕ್ಟರ್ ರೇಣುಕಾ ಪ್ರಸಾದ್ ಮತ್ತು ನವ್ಯ ಪ್ರಸಾದ್ ರವರು ಮಾತನಾಡಿ, ಈ ನಮ್ಮ ಜನಜಾಗೃತಿ ಕಾರ್ಯಕ್ರಮಕ್ಕೆ ಶಾಸಕರಾದ ಶ್ರೀ ವಸ್ತಾರ್ ಅವರು ಭೇಟಿ ನೀಡಿ ಈ ಮ್ಯಾರಥಾನ್ ಚಾಲನೆ ನೀಡಿದರು. ಇದೇ ರೀತಿ ನಾವು ಪ್ರತಿ ವರ್ಷವೂ ಆರೋಗ್ಯ ಶಿಬಿರ ಹಾಗೂ ಇನ್ನು ಮುಂತಾದ ಜನಪರ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಾ ಇದ್ದೇವೆ. ಎಲ್ಲರೂ ಕೂಡ ಮಧುಮೇಹದ ಬಗ್ಗೆ ಜಾಗೃತರಾಗಿ ಇರಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಲಯನ್ಸ್ ಸಿದ್ದೇಗೌಡ, ಲಿಂಗರಾಜು, ವಾಸುದೇವ ಭಟ್, RN ಗಂಧದಗುಡಿ ಹಾಜರಿದ್ದರು. TS ಶಶಿಕಾಂತ್, NKST4 ನ್ಯೂಸ್, ಮೈಸೂರು.